ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು 1 ಕಪ್ ಅವಲಕ್ಕಿಯಿಂದ ಗ್ಯಾಸ್ ಬಳಸದೆ ಬೇಕರಿ ರೀತಿಯಲ್ಲಿ ಸಿಗುವಂಥ ಸ್ವೀಟ್ನ ಕೇವಲ 5 ನಿಮಿಷದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾರು ಬೇಕಾದರೂ ಈ ಸ್ವೀಟ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕಾಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ಒಂದು 3/4 ಕಪ್ ಅಷ್ಟು ನಾನು ಮೀಡಿಯಮ್ ಅವಲಕ್ಕಿನ ಬಳಸ್ಕೊಳ್ತಾ ಇದ್ದೀನಿ. ನಂತರ ಅದೇ ಬೌಲಿಂದ ನಾನು 1 ಬೌಲಷ್ಟು ಹುರಿಗಡಲೆ ಅಂದರೆ ಪುಟಾಣಿನ ಬಳಸ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ತೊಗೊಂಡಿದ್ದೀನಿ. ಈಗ ಇವೆರಡನ್ನೂ ನಾನು ಸ್ಮೂತಾಗಿ ರುಬ್ಕೊಂಡು ಬರ್ತೀನಿ. ನೋಡ್ತಾ ಇದ್ದಿರಲ್ಲ, ಈಗ ನಾನು ಸ್ಮೂತಾಗಿ ರುಬ್ಕೊಂಡು ಬಂದಿದ್ದೀನಿ. ಎಷ್ಟೇ ಸ್ಮೂತಾಗಿ ನಾವು ರುಬ್ಕೊಂಡು ಬಂದ್ರೂ ಇದನ್ನು ಪೌಡರ್ ಮಾಡಿಕೊಂಡ್ರು ತರಿಯಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಜರಡೆ ಆಡ್ಕೊಳ್ತೀನಿ. ಇವಾಗ ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್, ಇವಾಗ ನಾನು ಜರಡೆ ಆಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ಲ. ಒಂದು ಬೌಲ್ಗೆ ನೋಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದನ್ನು ನಾನು ಒಂದು ಬೇರೆ ಪ್ಲೇಟಿಗೆ ತೆಕ್ಕೊಂಡ್ಬಿಡ್ತೀನಿ. ನಂತರ ನೋಡಿ, ನಾನು ಸೇಮ್ ಅದೇ ಬೌಲಲ್ಲಿ ಯಾವ ಬೌಲಲ್ಲಿ ಎಲ್ಲ ತೊಗೊಂಡಿದ್ದೆ ನೋಡಿ, ಅದೇ ಬೌಲಲ್ಲಿ ನಾನು ಸಕ್ಕರೆ ಪೌಡರ್ನ ಬಳಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡ್ಬೋದು ಇವಾಗ ನೀವು, ನಾನು ಕೆನೆ ಬರಿತ ಹಾಲನ್ನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಕೆನೆ ಇದೆ ನೋಡಿ. ಈ ರೀತಿಯಾಗಿ ಕೆನೆ ಇದ್ದಿದ್ದ ಹಾಲನ್ನ ನಾವು ತೊಗೊಂಡು ಕಲಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದಿರಲ್ಲ, ಈ ಕೆನೆ ಹಾಲನ್ನ ನಾನು ಕಾಯಿಸ್ಕೊಂಡು ಆರಿಸಿ ಇಟ್ಕೊಂಡಿದ್ದೀನಿ. ಅದರ ಹಾಲಿದು ನೋಡಿ. ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಸಕ್ಕರೆ ಪೌಡರ್ನೆಲ್ಲ ನಾವು ಕರಗೋ ತನಕ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 1-2 ನಿಮಿಷ ಟೈಮ್ ಕೊಟ್ಟು ಇವಾಗ ನಾವು ಚೆನ್ನಾಗಿ ಇವಾಗೆಲ್ಲ ಸಕ್ಕರೆ ಪೌಡರೆಲ್ಲ ಕರಗಬೇಕು ನೋಡಿ. ಈ ರೀತಿಯಾಗಿ ಆಗಬೇಕು. ನೋಡ್ತಾ ಇದ್ದಿರಲ್ಲ, ಇವಾಗ ಇದಕ್ಕೆ ನಾನು ಹುರಿಗಡಲೆ ಪೌಡರ್ನ ಮಾಡ್ಕೊಂಡಿದ್ದೆ ನೋಡಿ, ಅವಲಕ್ಕಿ ಹುರಿಗಡಲೆ ಮಿಶ್ರಣನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದೇ ಸಲಿಗೆ ಅಷ್ಟು ನಾನು ಸೇರಿಸ್ಕೊಳ್ಳಲ್ಲ. ಸ್ವಲ್ಪ ಅರ್ಧ ಹಾಕ್ಕೊಂಡು ಆಮೇಲೆ ಉಳಿದ ಮಿಶ್ರಣನ ಆಮೇಲೆ ಹಾಕ್ಕೊಳ್ತೀನಿ. ಇವಾಗ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕೂಡ ಗಂಟಂತೂ ಆಗೋದೇ ಇಲ್ಲ. ಇದು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಹೊಸಬ್ರು ಮಾಡೋರ್ಗಂತೂ ತುಂಬಾ ಈಸಿ ನೋಡಿ. ಈಗ ನಾನು ಇನ್ನೂ ಸ್ವಲ್ಪ ಮಿಶ್ರಣನ ಉಳಿಸ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ನಾನಿವಾಗ ಸೇರಿಸ್ಕೊಳ್ತೀನಿ ನೋಡಿ. ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗೀಗ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಮಿಶ್ರಣನ ನಾನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸ್ಪೂನಿಂದ ಕಲಿಸ್ಕೊಳ್ಳೋದನ್ನ ನಿಲ್ಲಿಸ್ಬಿಟ್ಟು ಈಗ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ತೀನಿ. ಇವಾಗ ನೋಡಿ, ಈ ರೀತಿಯಾಗಿ ನಾನು ಸ್ಪೂನಲ್ಲೆಲ್ಲ ಅಂಟ್ಕೊಂಡಿದ್ದೀನಿ. ಅವನ್ನೆಲ್ಲ ತೆಕ್ಕೊಳ್ಳೋಣ. ಈಗ ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕಂದ್ರೆ ಸಾಫ್ಟಾಗಿ ಬರೋ ತನಕ ಚೆನ್ನಾಗೀಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ನೀವು. ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ಇವಾಗ ಇದರಲ್ಲಿ ಸ್ವಲ್ಪ ಭಾಗ ತೆಕ್ಕೊಂಡ್ಬಿಡ್ತೀನಿ ನೋಡಿ. ಇದೊಂದು ಸ್ವಲ್ಪ 1/4 ಭಾಗದಷ್ಟು ನಾನು ಇವಾಗ ತೆಕ್ಕೊಳ್ತೀನಿ. ಇದಿಷ್ಟಾದರೆ ನಮಗೆ ಸಾಕು. ನಿಮಗೇನಾದರೂ ಕಲಿಸ್ಕೊಳ್ಬೇಕಾದ್ರೆ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀವು ಹಾಲನ್ನ ಸೇರಿಸ್ಕೊಳ್ಬೋದು ನೋಡಿ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬೌಲ್ನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಈಗ ನಾನು ಸ್ವಲ್ಪ ಅದಕ್ಕೆ ತುಪ್ಪನ ಸವರಿ ಇಟ್ಕೊಂಡಿದ್ದೆ. ನೀವು ಇಲ್ಲಿ ಯಾವುದಾದ್ರೂ ಬಾಕ್ಸ್ನ ಬಳಸ್ಕೊಳ್ಬೋದು. ಇವಾಗ ನಾನು ಲೆವೆಲ್ ಮಾಡ್ಕೊಳ್ತೀನಿ ಸ್ವಲ್ಪ ನೋಡಿ. ಈ ರೀತಿಯಾಗಿ ನಾವು ಒಂದು ಸ್ಪೂನಿಂದ ಲೆವೆಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈಗ ಒಂದು ಕರೆಕ್ಟಾಗಿ ಬಂದಿದೆ, ಒಂದು ಲೆವೆಲ್ ಆಗಿ. ಇನ್ನೊಂದು ಸ್ವಲ್ಪ ಮಿಶ್ರಣ ನಾನು ಉಳಿಸ್ಕೊಂಡಿದ್ದೆ ನೋಡಿ, ಅದಕ್ಕೆ ನಾನು ಫುಡ್ ಕಲರ್ನ ಸೇರಿಸ್ಕೊಳ್ತೀನಿ. ಇದು ಲೆಮನ್ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ಆರೆಂಜ್ ಅಂತಾರೆ ನೋಡಿ, ಆ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಗ್ರೀನು, ರೆಡ್ಡು, ಕಾಫಿ ಕಲರು ಯಾವುದಾದ್ರೂ ನೀವು ಕಲರ್ನ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸ್ವೀಟ್ ಅಂತೂ ತುಂಬ ರುಚಿಯಾಗಿ ಬರುತ್ತೆ. ನೋಡ್ತಾ ಇದ್ರಲ್ಲ, ಈಗ ನಾನು ಈ ಥರ ಕಲರ್ ಆಗಿದೆ ನೋಡ್ಬೋದು ಇವಾಗ. ಈಗ ಇದನ್ನು ಕೂಡ ನಾನು ಈಗ ಅದರೊಳಗೇನೆ ನೋಡಿ, ಈಗ ಮೇಲ್ಭಾಗದಲ್ಲಿ ಇವಾಗ ಕರೆಕ್ಟಾಗಿ ನಾನೀಗ ಇಟ್ಕೊಳ್ತೀನಿ.
ಇದನ್ನು ಕೂಡ ನಾವು ಲೆವೆಲ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗ 1 ಸ್ಪೂನಿಂದ ಮತ್ತೆ ಇದೇ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ ಇವಾಗ. ಕರೆಕ್ಟಾಗಿ ಒಂದು ಲೆವೆಲ್ ಬರೋ ತನಕ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು. ಇವಾಗ ನೀವು ಇದನ್ನು ಒಂದು ಸ್ವಲ್ಪ ಅಂದರೆ ಅರ್ಧ ಗಂಟೆ ನಾವು ಸೆಟ್ ಆಗೋಕ್ಕೆ ಬಿಡಬೇಕಾಗುತ್ತೆ. ಹಾಗೆ ಬಿಟ್ಬಿಡೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನಿಲ್ಲಿ ಈಗ ಅರ್ಧ ಗಂಟೆ ಸೆಟ್ ಆಗೋಕ್ಕೆ ಬಿಟ್ಕೊಂಡಿದ್ದೆ. ನೋಡಿ ಹೇಗೆ ಬಾಯಿ ಬಿಡ್ತಾ ಇದೆ ಅಂತ. ತುಂಬ ಈಸಿಯಾಗಿ ಈಗ ಪ್ಲಾಸ್ಟಿಕ್ ಬೌಲಿಂದ ನೋಡಿ ಈಸಿಯಾಗಿ ಬರುತ್ತೆ. ನೋಡಿ ಇವಾಗ ನಾನು ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತ. ಒಂದು ಸ್ವಲ್ಪ ಈ ಥರ ನಾವು ಕುಟ್ಬಿಟ್ಟು ತೆಗೆದ್ರೆ ನೋಡಿ, ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಿದ್ರಲ್ಲ, ಮನೆಯಲ್ಲೇ ನಾವು ಅವಲಕ್ಕಿ ಮತ್ತು ಪುಟಾಣಿಯಿಂದ ಎಷ್ಟು ಸಿಂಪಲಾಗಿ ಸ್ವೀಟ್ನ ಮಾಡ್ಬೋದಲ್ಲ. ಬೇಕ್ರಿಯಲ್ಲಿ ನಾವು ಹೇಗೆ ಸ್ವೀಟ್ ಸಿಗುತ್ತೆ ನೋಡಿ, ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಯಾರು ಬೇಕಾದರೂ ಮಾಡುವಂತಹ ಸ್ವೀಟ್ ಇದು. ನೋಡಿ ನಾನಿಲ್ಲಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ನೋಡಿ, ತುಂಬಾ ಸಾಫ್ಟಾಗಿ ಬರುತ್ತೆ ಈ ಸ್ವೀಟು. ನಿಮಗೆ ಇನ್ನೂ ಕಲರು ಬೇಕು ಅಂದರೆ ನೀವು ಬೇರೆ ಕಲರ್ ಆದರೂ ನೀವು ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಸ್ವೀಟು. ರುಚಿ ಅಂತೂ ಚೆನ್ನಾಗಿತ್ತು. ನೋಡಿ ಈಗ ಒಂದು ಮುರಿದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.